ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ T20 ಮ್ಯಾಚ್ ಆಗುತ್ತೆ. ಎರಡು ತಂಡಕ್ಕೂ ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್. ಅಂಗಡಕ್ಕೆ ಹೋಯ್ತು ಅಂದ್ರೆ ಇಂಗ್ಲೆಂಡಿಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್. ಈ ಮ್ಯಾಚ್ ಗೆದ್ರೆ ಸೀರೀಸ್ ಜೀವಂತವಾಗಿರುತ್ತೆ, ಇಲ್ಲಾಂದ್ರೆ ಜೀವಂತವಾಗಿರೋದಿಲ್ಲ. ಸೊ ಈ ಮ್ಯಾಚ್ಗೆ ಇಂಡಿಯಾದ ಪ್ರೆಡಿಕ್ಟೆಡ್ ಪಾಸಿಬಲ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಗ್ಗ. ಇನ್ನೇನಕ್ಕೆ ಮೇನಾಮೇಶ ಎಣಿಸ್ತೀರಾ? ಸೊ ಓಕೆ, ಹೆಂಗಿರಬೇಕು ಸಿಕ್ಕಾಪಟ್ಟೆ ಕನ್ಸನ್ಸ್ ಅಂತೂ ನಮ್ಮ ಇಂಡಿಯನ್ ಟೀಮಿಗೆ ಇದೆ. ಈ ಕಡೆ ಸಂಜು ಸ್ಯಾಮ್ಸನ್ ಪೇಸ್ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾರೆ, ಅದು ಜೋಫರ್ ಆರ್ಚರ್ ಅಗೇನ್ಸ್ಟ್ ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಕಡೆ ಸೂರ್ಯ ಬೇರೆ ಫಾರ್ಮಲ್ಲಿ ಕಾಣಿಸ್ತಿಲ್ಲ, ಮೇಲ್ಮೇಲೆ ಹೊಡೆದ್ಬಿಟ್ಟು ಔಟ್ ಆಗ್ತಾ ಇದ್ದಾರೆ. ಈ ಕಡೆ ಇಂಜುರಿ ಕನ್ಸನ್ಸ್ ಬೇರೆ, ರಿಂಕು ಸಿಂಗ್ ರಿಕವರ್ ಆಗಿಲ್ವೋ ಇದ್ರ ರಿಲೇಟೆಡ್ ಏನೂ ಅಪ್ಡೇಟ್ ಸಹ ಇಲ್ಲ. ಇವ್ರು ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಆಡೋದಿಲ್ವೋ ಅದ್ರ ರಿಲೇಟೆಡ್ ಏನೂ ಅಪ್ಡೇಟ್ ಇಲ್ಲ. ಆ್ಯಂಡ್ ಈ ಕಡೆ ಜುರಲ್ ಕೂಡ ಅಷ್ಟೊಂದೇನು ಫಾರ್ಮಲ್ಲಿ ಕಾಣಿಸ್ತಿಲ್ಲ. ಎರಡು ಮ್ಯಾಚ್ನು ಕೂಡ ಆಲ್ಮೋಸ್ಟ್ ಬೇಗನೆ ಅಂದರೆ ಅವ್ರು ಬಂದಿದ್ದ ಟೈಮ್ ಮಾತ್ರನೇ ಇತ್ತು, ಪಟ್ ನನಗೆ ಔಟ್ ಆಗಿರುವಂಥದ್ದು. ಸೊ ಅಷ್ಟೊಂದೇನು ಫಾರ್ಮಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಹೆಂಗಿರಬೇಕು, ಚೇಂಜಸ್ ಆಗಬೇಕಾ ಇಂಡಿಯನ್ ಲೆವೆಲ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ಚೇಂಜಸ್ ಆಗಬೇಕು. ಅದೇ ಲೆವೆಲ್ ಜೊತೆಗೆ ಇಂಡಿಯನ್ ಟೀಮ್ ಹೋಯ್ತು ಅಂತಂದರೆ ಪಕ್ಕಾ ನೆಕ್ಸ್ಟ್ ಮ್ಯಾಚನ್ನು ಕೂಡ ಸೋಲೋದು ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಸೇಮ್ 11 ಅನ್ಚೇಂಜ್ 11 ಅಂತ ಇವರನ್ನು ಅಂದರು ಅಂತಂದರೆ ಪಕ್ಕಾ ಮಠ ಹತ್ತದ್ರಲ್ಲಿ ನಂಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ ಮಗ. ನಾನು ಈ ಚೇಂಜಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಂಜು ಸ್ಯಾಮ್ಸನ್ ಚೇಂಜ್ ಆಗ್ತಾರ ಅಂತ ಕೇಳಿದ್ರೆ ಓಪನಿಂಗ್ ಸ್ಲಾಟಲ್ಲಿ ಇಲ್ಲ, ಸಂಜು ಸ್ಯಾಮ್ಸನ್ ಆಡ್ತಾರೆ. ಬಟ್ ಅವ್ರು ಸಿಕ್ಕಾಪಟ್ಟೆ ಬರಬೇಕಾಗುತ್ತೆ. ಆ ಟ್ರ್ಯಾಪ್ ಸೆಟ್ ಮಾಡಿರ್ತಾರೆ ಆರ್ಚರ್ ಬಂದ್ಬಿಟ್ಟು ಮತ್ತೆ ಅದೇ ಟ್ರ್ಯಾಪಿಗೆ ಎಳೆಯೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ ನನಗೆ. ಅದೇ ಟ್ರ್ಯಾಪಿಗೆ ಮತ್ತೆ ಏನಾದ್ರು ಬಲಿ ಆಯಿತು ಅಂತ ಅಂದರೆ ಆ ಶಾರ್ಟ್ ಪಿಚ್ ಡೆಲಿವರಿಗೆ, ಫಾಸ್ಟ್ ಶಾರ್ಟ್ ಪಿಚ್ ಡೆಲಿವರಿಗೆ ಮತ್ತೆ ಸಂಜು ಸ್ಯಾಮ್ಸನ್ ಅವರ ಕತೆ ಸಿವಿಯರ್ ಆಗೋಗ್ಬಿಡುತ್ತೆ. ಅವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಅವ್ರು ಖಂಡಿತ ಓಪನ್ ಮಾಡ್ತಾರೆ. ನಂಬರ್ 3 ನಾನು ತಿಲಕ್ ವರ್ಮಾನ ಆಡ್ಸೋದಕ್ಕೆ ಇಷ್ಟಪಡ್ತೀನಿ ಮಗ. ಸೂರ್ಯಕುಮಾರ್ ಯಾದವ್ ಬರೋದಕ್ಕಿಂತ ಇಲ್ಲಿ ತಿಲಕ್ ವರ್ಮಾ ಆಡಿದ್ರೆ ಬೆಟರ್ ಆಗಿರುತ್ತೆ. ಸೂರ್ಯಕುಮಾರ್ ಯಾದವ್ನ ನಂಬರ್ 4 ಇಡ್ತಾ ಇದೆ. ನಂಬರ್ 4 ಅವ್ರದ್ದು ಕಡಕ್ಕಾಗಿದೆ ಗುರು ಸ್ಟ್ಯಾಟ್ಸು. ಚಿಂದಂತ ಸ್ಟ್ಯಾಟ್ಸ್ ಇಟ್ಕೊಟ್ರು ಅಂತ ನಂಬರ್ 4 ಇವ್ರು ಏನಕ್ಕೆ ಬಿಟ್ಕೊಂಡು ಕೊಟ್ಬಿಟ್ಟು ನಂಬರ್ 3 ಬರ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನಾನು ಇವ್ರು ಆಡಿಸ್ತೀನಿ ನಂಬರ್ 4 ಅವರೇ ಅಲ್ವಾ ಕ್ಯಾಪ್ಟನ್ನು, ಅವರೇ ಇಲ್ಲ ಗುರು ನಾನು ನಂಬರ್ 3 ಬರ್ತೀನಿ ಅಂತ ಬರ್ತಾರೆ ಅಂತ ಕಾಣಿಸುತ್ತೆ. ಬಟ್ ಸ್ಟ್ಯಾಟ್ಸು ಗಿಟ್ಸು ಎಲ್ಲ ನೋಡ್ತು ಅಂದರೆ ನಂಬರ್ 4 ಅವ್ರದ್ದು ಕಡಕ್ಕಾಗಿದೆ. ಅದರಿಂದ ನಂಬರ್ 4 ಆಡಿದ್ರೆ ಬೆಟರ್ ಆಗಿರುತ್ತೆ. ನಂಬರ್ 5 ನಾನು ರಿಂಕು ಸಿಂಗ್ನ ತೊಗೊಂಬರೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ ಮಗ. ಅಥವಾ ರಮಣ್ ದೀಪ್ ಸಿಂಗ್ ಕೂಡ ಸ್ಕ್ವಾಡಿಗೆ ಆಡ್ ಆನ್ ಆಗಿದ್ದಾರಂತೆ. ಸ್ಕ್ವಾಡ್ನ ನೋಡ್ತು ಅಂತಂದರೆ ಗೊತ್ತಾಗ್ತಿದೆ ನನಗೆ. ಶಿವಮ್ ದುಬೆನೂ ಕೂಡ ಸ್ಕ್ವಾಡಲ್ಲಿ ಇದ್ದಾರಂತೆ. ಬಟ್ ಶಿವಮ್ ದುಬೆನ ಆಡಿಸೋದು ಸಿಕ್ಕಾಪಟ್ಟೆ ಡೌಟ್, ಯಾಕಂದರೆ ರೀಸೆಂಟ್ಲಿ ಅವ್ರೇನು ಅಷ್ಟೇನಾಗಿ ಫಾರ್ಮಲ್ಲಿ ಕಾಣಿಸ್ಕೊಂಡಿಲ್ಲ. ರೀಸೆಂಟ್ ಆಗಿರುವಂಥ ಡೊಮೆಸ್ಟಿಕ್ ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ಕೊಂಡಿಲ್ಲ. ಅದರಿಂದ ಅವ್ರನ್ನ ಆಡಿಸೋದು ಸಿಕ್ಕಾಪಟ್ಟೆ ಡೌಟ್ ಉಳಿತಾ ಇದೆ. ಆದ್ದರಿಂದ ರಮಣ್ ದೀಪ್ ಸಿಂಗು ಅಥವಾ ರಿಂಕು ಸಿಂಗ್ ರಿಕವರ್ ಆಗಿದ್ದಾರೆ ಅಂತಂದರೆ ಶೋರಾಗಿ ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ, ಅಥವಾ ರಮಣ್ ದೀಪ್ ಸಿಂಗ್ನ ಆಡಿಸುವಂಥ ಸಾಧ್ಯತೆ ಇರುತ್ತೆ. ರಮಣ್ ದೀಪ್ ಸಿಂಗ್ನು ಕೂಡ ಪ್ರೂವ್ ಮಾಡ್ಕೊಂಡಿದ್ರೆ ಅವ್ರಿಗೆ ಕೊಟ್ಟಂಥ ಚಿಕ್ಕ ಆಪರ್ಚುನಿಟಿಗಳಲ್ಲಿ ಇಂಡಿಯಾಗೆ ಸಕಲಾಗಿ ಪರ್ಫಾರ್ಮ್ ಮಾಡಿದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಡಿದ್ರೆ ಬೆಟರ್ ಆಗಿರುತ್ತೆ ಈ ಒಂದು ಸ್ಥಾನದಲ್ಲಿ. ನಂಬರ್ 6 ಹಾರ್ದಿಕ್ ಪಾಂಡ್ಯ ಶೋರಾಗಿ ಆಡ್ತಾರೆ, ಅವ್ರನ್ನ ಬಿಟ್ಟು ಹೋಗುವಂಥ ಮಾತೇ ಇಲ್ಲ. ಅಂಡ್ ನಂಬರ್ 7 ಧ್ರುವ್ ಜುರಲ್ನ ಆಡಿಸ್ತು ಅಂದರೆ ಬೆಟರ್ ಆಗಿರುತ್ತೆ. ಅಥವಾ ನಂಬರ್ 6 ಧ್ರುವ್ ಜುರಲ್ನ ಆಡಿಸ್ಬಿಟ್ಟು ನಂಬರ್ 7 ಹಾರ್ದಿಕ್ ಪಾಂಡ್ಯ ಆಡಿದ್ರೆ ಬೆಟರ್ ಆಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಆದಷ್ಟು ಬಾಟಮಿಗೆ ಬಂದರೆ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವರು ಇಲ್ಲ ಆಗೋರು ನಾನು ಮೇಲಕ್ಕೆ ಹೋಗ್ಬೇಕು ಅಂತ ಹಾರ್ದಿಕ್ ಪಾಂಡ್ಯ ಅವ್ರು ನಂಬರ್ 4 ನಂಬರ್ 3 ಕಳ್ಸರು ಹೋಗ್ಬಿಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಆ ಥರ ಮೈಂಡ್ ಸೆಟ್ ಹಾರ್ದಿಕ್ ಪಾಂಡ್ಯ ಇವಾಗ ಬಂದಿರುವಂಥದ್ದು. ಮುಂಚೆ ಇದ್ದಂಥ ಮೈಂಡ್ ಸೆಟ್ಟು ಹಾರ್ದಿಕ್ ಪಾಂಡ್ಯಕ್ಕೆ ಸಕಾಲಾಗಿತ್ತು. ಬಟ್ ಇವಾಗ ರೀಸೆಂಟ್ ಮೈಂಡ್ ಸೆಟ್ ನನಗೇನೋ ಇಷ್ಟ ಆಗ್ತಾ ಇಲ್ಲ. ಅವ್ರು ಆದಷ್ಟು ನಂಬರ್ 6 ಅಥವಾ ಅದಕ್ಕಿಂತ ಕೆಳಗಡೆ ಬಂತು ಅಂದರೆ ಈ ಕಡೆ ಡೆತ್ತಲ್ಲಿ ಹಾಕೊಂಡು ಚೆನ್ನಾಗಿ ಹೊಡೆಯೋದಕ್ಕೆ ಮಸ್ತಾಗಿರುತ್ತೆ, ಫಿನಿಶಿಂಗ್ ರೋಲ್ನ ನಿಭಾಯಿಸೋದಕ್ಕೆ. ಇವ್ರು ಮೇಲ್ಗಡೆ ಆಡ್ತೀನಿ ಅಂದರೆ ಕೆಳಗಡೆ ಆಡೋರು ಯಾರು ಅಲ್ಲಿ? ಸೊ ನನ್ನ ಪ್ರಕಾರ ಕೆಳಗಡೆ ಆಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಅಕ್ಷರ್ ಪಟೇಲ್ ನಂಬರ್ 8 ಅಂತೂ ಖಂಡಿತ ಬಂದೇ ಬರ್ತಾರೆ, ಯಾಕಂದರೆ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರನ್ನ ಕೂರ್ಸೋಕ್ಕಂತೂ ಖಂಡಿತ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಶೋರಾಗಿ ಆಡ್ತಾರೆ. ಇಲ್ಲಿ ನಾನು ಕೂರಿಸ್ತಾ ಇರೋವಂಥದ್ದು ಯಾರು ಅಂತಂದರೆ ವಾಷಿಂಗ್ಟನ್ ಸುಂದರ್ನ ಕೂರಿಸ್ತಾ ಇದ್ದೀನಿ ಮಗ. ವಾಷಿಂಗ್ಟನ್ ಸುಂದರಿಂದ ನಾವೇನು ಅಂತ ಎಕ್ಸ್ಪೆಕ್ಟೇಷನು ಕೂಡ ಅಷ್ಟೊಂದು ಏನಿಲ್ಲ. ವಾಷಿಂಗ್ಟನ್ ಸುಂದರ್ ಏನೋ T20 ಅಮ್ರಾಮ್ರಿ ಮಾಡ್ಬಿಡ್ತಾರೆ, ಅವ್ರು ಬ್ಯಾಟಿಂಗಲ್ಲಿ ಹಾಕೊಂಡು ಚಚ್ಬಿಡ್ತಾರೆ, ಅಥವಾ ಬೌಲಿಂಗಲ್ಲಿ ಟಕ ನಂಗೆ ಎಕನಾಮಿಕಲ್ ಸ್ಪೆಲ್ ಒಂದು ಹಾಕ್ತಾರೆ, ಅದು ಗೊತ್ತು. ಟಕ ನಂಗೆ ವಿಕೆಟ್ಸ್ ಎತ್ಬಿಡ್ತಾರೆ, ಗೇಮ್ ಚೇಂಜ್ ಮಾಡಿಬಿಡ್ತಾರೆ ಅನ್ನೋ ಥರ ಎಲ್ಲ ಏನಿಲ್ಲ. ಅದನ್ನು ನಾನು ವಾಷಿಂಗ್ಟನ್ ಸುಂದರ ಇಲ್ಲಿ ಕೂರಿಸ್ತಾ ಇದ್ದೀನಿ. ಬಿಷ್ನಾಯ್ನ ಆಡಿಸ್ಬೋದು ಇಲ್ಲಿ, ಯಾಕಂದರೆ ಒಂಥರ ಸ್ಪಿನ್ನಿಂಗ್ ಸ್ಟ್ರಗಲ್ ಮಾಡಿದ್ದಾರೆ ಇವ್ರು ನೋಡ್ತು ಅಂತಂದರೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಬಿಷ್ನಾಯ್ ಅವರು. ಡೆತ್ತಲ್ಲಿ ಲಿವಿಂಗ್ಸ್ಟೋನ್ ಒಂದು 3-4 6 ಹೊಡೆದ್ರು. ಬಟ್ ಒಂದು ಓವರ್ ಬಿಡ್ತು ಅಂತಂದರೆ ಚೆನ್ನಾಗಿನೇ ಮಾಡಿದ್ರು ಬಿಷ್ನಾಯ್ ಅವರು. ಸೊ ಆಡಿರೋಂಥ ಮ್ಯಾಚ್ಗಳೆಲ್ಲ ಚೆನ್ನಾಗಿನೇ ಮಾಡಿದ್ರೆ, ಸ್ಪಿನ್ ಅಗೇನ್ಸ್ಟು ಸ್ಟ್ರಗಲ್ ಮಾಡಿರೋದ್ರಿಂದ ಬಿಷ್ನಾಯ್ನ ಆಡಿಸೋದಂಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಬಿಷ್ನಾಯ್, ಅಕ್ಷರ್ ಪಟೇಲ್ ಜೊತೆಗೆ ವರುಣ್ ಚಕ್ರವರ್ತಿ ಈ 3 ಜೆನ್ಯೂನ್ ಸ್ಪಿನ್ ಅಟ್ಯಾಕ್ನ ಇಟ್ಕೊಂಡು ಹೋಗ್ತಾರೆ ಅಂತ ಕಾಣಿಸ್ತದೆ. ಜೊತೆಗೆ ಅಭಿಷೇಕ್ ಶರ್ಮಾ ಹೆಂಗಿದ್ರು ಕೂಡ ಇದ್ದೇ ಇರ್ತಾರೆ ಸ್ಪಿನ್ ಹಾಕೋದಕ್ಕೆ. ಈ 4 ಸ್ಪಿನ್ ಆಪ್ಷನ್ಸ್ ಆಯಿತು ಅಂತಂದರೆ ಸಾಕು ಇವರಿಗೆ ಕಾಟ ಕೊಡೋದಕ್ಕೆ. ವಾಷಿಂಗ್ಟನ್ ಸುಂದರ್ನ ಅಗತ್ಯತೆ ಏನು ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಹರ್ಷದೀಪ್ ಸಿಂಗ್ನ ತೊಗೊಂಡು ಬರಬೇಕು ಅಂತ ಅನ್ನಿಸ್ತಿದೆ ಮಗ ನನಗೆ ಸ್ಟ್ರಾಂಗ್ ಆಗಿ. ಹರ್ಷದೀಪ್ ಸಿಂಗ್ ಬೇಕೇ ಬೇಕು. ಶಮಿನ ಕೂರಿಸ್ದೆ ಹರ್ಷದೀಪ್ ಸಿಂಗ್ನ ತಗೊಂಬರಲಿ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗು ಇಬ್ಬರು ಇದ್ರೆ ಸಾಕು ಅಂತ ಕಾಣಿಸುತ್ತೆ ಪೇಸ್ ಅಟ್ಯಾಕಲ್ಲಿ. ಯಾಕಂದರೆ ಇಲ್ಲಿ ಸ್ಪಿನ್ ಅಟ್ಯಾಕ್ ನಮ್ಮದು ಸ್ವಲ್ಪ ಬಲಿಷ್ಠ ಮಾಡ್ಕೊಂಡಿದ್ದೀವಲ್ಲ, 4 ಜನ ಸ್ಪಿನ್ನರ್ಸ್ ಇದ್ದಾರೆ. ಆದ್ದರಿಂದ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿರೋದ್ರಿಂದ ಸ್ಪಿನ್ನರ್ಸ್ಗಳಿಗೆ 2 ಪೇಸ್ ಅಟ್ಯಾಕ್ ಇಟ್ಕೊಂಡು ಹೋಯ್ತು ಅಂತಂದರೆ
ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಆ್ಯಂಡ್ ವರುಣ್ ಚಕ್ರವರ್ತಿ ಎಂದಿನಂತೆ ಖಂಡಿತ ಇದ್ದೇ ಇರ್ತಾರೆ. ಸೊ ಇದು ನನ್ನ ಪ್ಲೇಯಿಂಗ್ 11 ಆಗಿರುತ್ತೆ, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ನಂಬರ್ 8 ಕೂಡ ಬ್ಯಾಟಿಂಗ್ ಇದೆ, ಎದುರುಕೊಳ್ಳುವಂಥ ಅಗತ್ಯತೆ ಇಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಆದಷ್ಟು ಬಾಟಮ್ಗೆ ಬಂದಷ್ಟು ಒಂಥರ ಇಂಡಿಯಾದ ಬ್ಯಾಟಿಂಗು ಒಂಥರ ಬಲಿಷ್ಠವಾಗಿ ಕಾಣುತ್ತೆ. ಹಾರ್ದಿಕ್ ಪಾಂಡ್ಯ ಅರ್ಲಿ ಆನ್ ಬಂದ್ಬಿಡ್ತು ಅಂತಂದರೆ ಅಂಥ ಮಟ್ಟಿಗೆ ನಮಗೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬಾಟಮಲ್ಲಿ ಇರೋದಿಲ್ಲ ನಮಗೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನಾನು ಇಲ್ಲಿ ಯಾರನ್ನ ಕೂರಿಸ್ತೀನಿ ಅಂತಂದರೆ ಶಮಿ ಅವ್ರನ್ನ ಕೂರಿಸಿದ್ದೀನಿ. ಶಮಿಯಿಂದ ಏನೂ ಆಗಲಿಲ್ಲ ಫಸ್ಟ್ ಮ್ಯಾಚ್. ಏನು ಒಂಥರ ಇಂಪ್ರೆಸ್ಸು ಕೂಡ ಮಾಡಲಿಲ್ಲ ಶಮಿ ಅವ್ರು. ಏನು ಬಾಲ್ ಸ್ವಿಂಗ್ ಮಾಡಿದ್ರೆ ಹಂಗಾಗ್ತಿದೆ ಹಿಂಗಾಗ್ತಿದೆ, ಉದುರಿಸ್ತಾ ಇದ್ದಾರೆ ಅನ್ನೋ ಥರ ಏನು ಕಾನ್ಫಿಡೆನ್ಸ್ ಕೊಡಲಿಲ್ಲ. ಅದರಿಂದ ಶಮಿ ಅವ್ರನ್ನ ಕೂರಿಸ್ಬಿಟ್ಟು ಹರ್ಷ್ದೀಪ್ ಸಿಂಗ್ ಅವ್ರನ್ನ ವಾಪಸ್ ರಿಟರ್ನ್ ತೊಗೊಂಡ್ಬರ್ತಿದ್ದೀನಿ. ವಾಷಿಂಗ್ಟನ್ ಸುಂದರ್ನ ಕೂರಿಸ್ಬಿಟ್ಟು ರಿಂಕು ಸಿಂಗ್ ಅಥವಾ ರಮಣ್ದೀಪ್ ಸಿಂಗ್ ಅವ್ರನ್ನ ಹೊರಗಡೆ ತೊಗೊಂಡ್ಬರ್ತಾ ಇದ್ದೀನಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಆ್ಯಂಡ್ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. 4ನೇ T20 ಮ್ಯಾಚ್ಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.